Hello everybody, welcome to Vikas Commerce Tutorials. I am Mr. Vikas Medkehiyo. ಸೊ ಸ್ನೇಹಿತರೆ, ಈಗಿನ ಸೆಷನ್ ಏನಪ್ಪಾ ಅಂದರೆ ಪಾಸ್ ಆಗಬೇಕಾದ್ರೆ ಏನನ್ನ ಓದಬೇಕು? ಪಾಸ್ ಆಗೋದು ಡೌಟಾ ಸರ್? 24 ಮಾರ್ಕ್ಸ್ ಬರಬೇಕಾದ್ರೆ ಏನು ಮಾಡಬೇಕ್ರಿ ಸರ್? ಜಸ್ಟ್ ನಾನು ಪಾಸ್ ಆಗಬೇಕು, ಪಾಸ್ ಆಗಲಿಕ್ಕೆ ಕೆಲವೊಂದು ಸ್ಟ್ರಾಟಜಿಗಳನ್ನು ಹೇಳ್ಕೊಡಿ ಸರ್. ಜಸ್ಟ್ ನಾವು ಪಾಸ್ ಆದರೆ ನಮಗೆ ಸಾಕು ಅನ್ನೋರು, ಬಿಸ್ನೆಸ್ ಸ್ಟಡಿ ಟಫ್ ಆಗ್ತಾ ಇದೆ, ಯಾವ ರೀತಿ ಸ್ಕೋರ್ ಮಾಡಬೇಕು ಅನ್ನೋರಿಗೋಸ್ಕರ ಈ ವಿಡಿಯೋನ ತೊಗೊಂಬರ್ತಾ ಇದ್ದೀವಿ ನಿಮ್ಮ ಮುಂದೆ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನೋಟಿಫಿಕೇಶನ್ ನಿಮಗೆ ಬಂದು ಸಿಗ್ತದೆ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ನಮ್ಮ ಸೆಷನನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, there are 4 sections: section A, section B, section C and section D. ಈಗ ನಾನು ಸರ್ ಪಾಸ್ ಆಗಬೇಕಾದ್ರೆ ಯಾವ ಸೆಕ್ಷನನ್ನು ಓದಬೇಕಾಗ್ತದೆ? ನಾನು ಸೆಕ್ಷನ್ ವೈಸ್ ಹೇಳ್ಕೊಂತಾನೆ ಹೋಗ್ತೀನಿ. ಈಗ ಸೆಕ್ಷನ್ ಎ ನಲ್ಲಿ ಎಂಥವು ಕ್ವಶನ್ಸ್ ಬರ್ತಾವಪ್ಪ ಅಂದರೆ, ಆಸ್ ಇಟ್ ಈಸ್ ಲೈಕ್ ಅಕೌಂಟೆನ್ಸಿ, ಫಿಲ್ ಇನ್ ದ ಬ್ಲಾಂಕ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಮ್ಯಾಚ್ ದಿ ಫಾಲೋವಿಂಗ್, ಆಮೇಲೆ ಒನ್ ವರ್ಡ್ ಸೆಂಟೆನ್ಸಸ್ ಅಥವಾ ಒನ್ ವರ್ಡ್ ಅಥವಾ ಒನ್ ಸೆಂಟೆನ್ಸ್ ಕ್ವಶನ್ಸ್ ಬರ್ತದೆ ಸೆಕ್ಷನ್ ಎನಲ್ಲಿ. ಕರೆಕ್ಟಾ? ಸೊ ಇಲ್ಲಿ ಕೆಲವೊಂದು ಕ್ವಶನ್ಸ್ ಯಾವ ರೀತಿಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ. ಆ ಕಾಯ್ದೆ ಬಗ್ಗೆ ಕೇಳುವಂತಹ ಸಾಧ್ಯತೆ ಇರ್ತದೆ. 1986 ಗ್ರಾಹಕ ಸಂರಕ್ಷಣಾ ಕಾಯ್ದೆ ಬಂದಂಥ ಇಸ್ವಿ ಯಾವುದಪ್ಪ ಅಂದರೆ 1986. ಅದಾದ ನಂತರ ಅದೇ ಗ್ರಾಹಕ ಸಂರಕ್ಷಣೆ ಕಾಯ್ದೆ, ಗ್ರಾಹಕ ರಕ್ಷಣೆಯ ಚಾಪ್ಟರ್ನಲ್ಲಿ, ಕನ್ಸ್ಯೂಮರ್ ಪ್ರೊಟೆಕ್ಷನಲ್ಲಿ ದೇರ್ ಆರ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೇಮ್ಸ್. ಹಕ್ಕು ಕೇಳಿಕೆ ಅಂತ ಕರಿತೀವಿ, ಅಥವಾ ಮೊತ್ತ, ಪರಿಹಾರದ ಮೊತ್ತ ಅಂತ ಕರಿತೀವಿ. ಡಿಸ್ಟ್ರಿಕ್ಟ್ ಫೋರಮ್ ಅಂದರೆ ಜಿಲ್ಲಾ ಆಯೋಗ ಅಂತ ಕರಿತೀವಿ. ಡಿಸ್ಟ್ರಿಕ್ಟ್ ಫೋರಮ್ದಲ್ಲಿ ಲೆಸ್ ದೆನ್ 20 lakhs ತನಕ ನೀವು ಕ್ಲೇಮ್ ಮಾಡ್ಕೊಳ್ಬಹುದು. ಯು ಕ್ಯಾನ್ ಕ್ಲೇಮ್ ಅಪ್ ಟು 20 lakhs. 20 ಲಕ್ಷದವರೆಗೆ ನಾವೇನು ಮಾಡ್ಬೋದಪ್ಪ ಅಂದರೆ ಪರಿಹಾರ ಮೊತ್ತವನ್ನು ಪಡ್ಕೊಳ್ಬಹುದು. ಎಲ್ಲಿ? ಜಿಲ್ಲಾ ಆಯೋಗದಲ್ಲಿ. ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಸ್ಟೇಟ್ ಅಂದರೆ ರಾಜ್ಯ ಆಯೋಗ. ರಾಜ್ಯ ಆಯೋಗದಲ್ಲಿ 20 lakhs to 1 crore. ರಾಜ್ಯ ಆಯೋಗದಲ್ಲಿ 20 ಲಕ್ಷದಿಂದ 1 ಕೋಟಿ ತನಕ ಪರಿಹಾರದ ಮೊತ್ತ. ಅದಾದ ನಂತರ ನ್ಯಾಷನಲ್ ಕನ್ಸ್ಯೂಮರ್ ಫೋರಮ್ ಅಂತ ಕರಿತೀವಿ. ರಾಷ್ಟ್ರೀಯ ಆಯೋಗದಲ್ಲಿ 1 ಕೋಟಿಗಿಂತ ಜಾಸ್ತಿ, ಅಂದರೆ 1 ಕೋಟಿಗಿಂತ ಹೆಚ್ಚು. ಇಸ್ ಇಟ್ ಕ್ಲಿಯರ್? 1 ಕೋಟಿಗಿಂತ ಜಾಸ್ತಿ ಆಗಿರ್ತದೆ, ಮೋರ್ ದೆನ್ 1 crore. ಸೊ ಈ 4 ಪಾಯಿಂಟ್ಸ್ಗಳಲ್ಲಿ ಒಂದು ಬರ್ತದೆ, 100% ನೆನ್ಪಿಟ್ಕೊಳ್ರಿ. ಇಸ್ ಇಟ್ ಕ್ಲಿಯರ್? ಸೊ ಈ ರೀತಿ ಕ್ವಶನ್ಸ್ ಅದಾವು. ಅದಾದ ನಂತರ ಪ್ರತಿ ನಿಯೋಜನೆಯಲ್ಲಿ ಬರುವಂಥದ್ದು ಇದು ಯಾವುದು? ಉತ್ತರದಾಯಿತ್ವವನ್ನು ಪ್ರತಿ ನಿಯೋಜಿಸಬಹುದೇ ಅಂತ ಒಂದು ಕ್ವಶನ್ ಬರ್ತದೆ. ಇಲ್ಲ ಅಂತ ಆನ್ಸರ್ ಆಗಬೇಕು. ಕ್ಯಾನ್ ಅಕೌಂಟಬಿಲಿಟಿ ಬಿ ಡೆಲಿಗೇಟೆಡ್? ನೋ. ಆ ರೀತಿ ಕೂಡ ಒಂದು ಕ್ವಶನ್ ಬರಬಹುದು. ಸೊ ಇದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಿಂದ ನೆನಪಿಟ್ಕೊಳ್ರಿ. ಅದು 1986 ಒಂದು, ಆಮೇಲೆ ಇವು 3 ಒಂದು. ಅದು ಬಿಟ್ಟರೆ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್. ನಿಮಗೆ ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿದ್ದೀನಿ ನಾನು. ಮಾಡೆಲ್ ಕ್ವಶನ್ ಪೇಪರ್ 1, 2, 3, 4, 5. ಈ 5 ಕ್ವಶನ್ ಪೇಪರ್ಗಳಲ್ಲಿ ಏನು ಮಲ್ಟಿಪಲ್ ಚಾಯ್ಸ್ ಅದಾವು, ಏನು ಫಿಲ್ ಇನ್ ದ ಬ್ಲಾಂಕ್ಸ್ ಅದಾವು, ಏನು ಮ್ಯಾಚ್ ದ ಫಾಲೋವಿಂಗ್, ಅವಷ್ಟೇ ಓದ್ರಿ. ಈಗ ಅಗೇನ್ ಹಲವಾರು PDF ನಿಮಗೆ ಸಿಕ್ಕಿರ್ತದೆ. ಇದನ್ನು ಬಿಟ್ಟು ಮ್ಯಾಚ್ ದಿ ಫಾಲೋವಿಂಗ್ ಒಂದು ಸಪ್ರೇಟ್ PDF, ಫಿಲ್ ಇನ್ ದ ಬ್ಲಾಂಕ್ಸ್ ಒಂದು ಸಪ್ರೇಟ್ PDF, 1 ಮಾರ್ಕ್ ಸಪ್ರೇಟ್ PDF, ಇವೆಲ್ಲ ಬೇಡ. ಇದ್ರ ಬದಲಿ ನೀವೇನು ಮಾಡ್ರಪ್ಪ ಅಂದರೆ, ಜಸ್ಟ್ 5 ಕ್ವಶನ್ ಪೇಪರ್ಸ್ಗಳಲ್ಲಿ ಇರುವಂತಹ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಅದಷ್ಟೇ ಓದುವಂಥ ಕೆಲಸವನ್ನು ಮಾಡಿರಿ. ಅದು ಸಾಕಾಗಿ ಹೋಗ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಫಸ್ಟ್ ಸೆಕ್ಷನ್ ಮುಗಿತದೆ. ಅದಾದ ನಂತರ ಸೆಕ್ಷನ್ ಬಿ. ಸೆಕ್ಷನ್ ಬಿ ನಲ್ಲಿ 2 ಮಾರ್ಕ್ಸ್ ಕ್ಯಾಟಗರಿ ಕ್ವಶನ್ಸ್. ಇಲ್ಲಿ 6 ಕ್ವಶನ್ಸ್ಗಳನ್ನು ಬರೀಬೇಕು. ನಿಮಗೆ ಬೇಕಾಗಿರೋದು 10 ಕ್ವಶನ್ಸ್ ಬರ್ತಾವೆ, ನಿಮಗೆ ಬೇಕಾಗಿರೋದು 6 ಆನ್ಸರ್ಸ್. ಸೆಕ್ಷನ್ ಬಿ ದಲ್ಲಿ ನಮ್ಗೆ ಏನು ನೆನಪಿಟ್ಕೊಳಕ್ಕೆ ಆಗ್ತಾ ಇಲ್ಲ. ಓಕೆ, ಡೋಂಟ್ ವರಿ. ಕಮ್ ಟು ಸೆಕ್ಷನ್ ಸಿ. ಈಗ ಆ್ಯಕ್ಚುಲಿ ಪಾಸ್ ಆಗಬೇಕಾದ್ರೆ ನೀವು ಎ ಮತ್ತು ಬಿ ಸೆಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದನ್ನ ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿ ರೀ. ಯಾಕಂದರೆ ಸೆಕ್ಷನ್ ಸಿ ನಲ್ಲಿ 4 ಮಾರ್ಕ್ಸ್, ಸೆಕ್ಷನ್ ಡಿ ನಲ್ಲಿ 8 ಮಾರ್ಕ್ಸ್. ಜಾಸ್ತಿ ಮಾರ್ಕ್ಸ್ ಬರುವಂತಹ ಸೆಕ್ಷನ್ಗಳು ಇವು. ಅಲ್ಲಿ ನೀವು 1 ಮಾರ್ಕ್ಸ್ ಅದಾಗ ಅಷ್ಟೆಲ್ಲ ಓದಬೇಕ್ರಿ. ಇಲ್ಲಿ ಫಿಕ್ಸ್ ಕ್ವಶನ್ ಅದಾವು. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದರೆ ವ್ಯವಹಾರ ಪರಿಸರದ ಆಯಾಮಗಳು ಅಂತ ಕರಿತೀವಿ. ಸ್ಟಾರ್ ಕೆ ಅಂತ ಕರಿತೀನಿ ಕನ್ನಡದಲ್ಲಿ. ಸಾಮಾಜಿಕ ಪರಿಸರ, ತಾಂತ್ರಿಕ ಪರಿಸರ, ಆರ್ಥಿಕತೆಯ ಪರಿಸರ, ರಾಜಕೀಯ ಪರಿಸರ, ಕಾನೂನಾತ್ಮಕ ಪರಿಸರ, ಸೋಷಿಯಲ್ ಎನ್ವಿರಾನ್ಮೆಂಟ್, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್, ಎಕನಾಮಿಕ್, ಪಾಲಿಟಿಕಲ್, ಲೀಗಲ್.
5 ಎನ್ವಿರಾನ್ಮೆಂಟ್ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಮಾಡಬೇಕು, ಕಂಪಲ್ಸರಿ ಆ ಕ್ವಶನ್ ಬಂದೇ ಬರ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಇದು ಒಂದು ಕ್ವಶನ್ ಇಲ್ಲಿ 4 ಮಾರ್ಕ್ಸ್ದಾಗ ಗ್ಯಾರಂಟಿ ಆಗುವಂತಹ ಕ್ವಶನ್ ಅದ. ಅದು ಬಿಟ್ಟರೆ ಸೊ ಇಲ್ಲಿ ನಿಮಗೆ 4 ಮಾರ್ಕ್ಸ್ ಬಂದೇ ಬರ್ತದೆ. ಅದಾದ ನಂತರ ಇಲ್ಲಿ ಮತ್ತೆ ಯಾವ ಕ್ವಶನ್ ಬರ್ತದಪ್ಪ ಅಂದರೆ 4 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ನಿಯಂತ್ರಿಸುವಿಕೆಯ ಹಂತಗಳನ್ನು ಓದ್ರಿ. ಸ್ಟೆಪ್ಸ್ ಆಫ್ ಕಂಟ್ರೋಲಿಂಗ್ ಮೋಸ್ಟ್ ಹೈ ರೇಟೆಡ್ ಚಾನ್ಸಸ್ ಅದ. ಸ್ಟೆಪ್ಸ್ ಆಫ್ ಕಂಟ್ರೋಲಿಂಗ್ ಇದನ್ನು ಕೂಡ ಕಂಪಲ್ಸರಿ ಅಂದ್ರೆ ಕಂಪಲ್ಸರಿ ಓದ್ರಿ. ಅದಾದ ನಂತರ 4 Ps ಯಾವುದು? ಮಾರಾಟ ಪ್ರಕ್ರಿಯಾ ಮಿಶ್ರಣದ ಮೂಲಾಂಶಗಳು ಅಂದರೆ ಮಾರ್ಕೆಟಿಂಗ್ ಮಿಕ್ಸ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಮಾರ್ಕೆಟಿಂಗ್ ಮಿಕ್ಸ್ ಎಲಿಮೆಂಟ್, ಮಾರಾಟ ಪ್ರಕ್ರಿಯಾ ಮಿಶ್ರಣದ ಮೂಲಾಂಶಗಳು, ಬೆಲೆ, ಉತ್ಪನ್ನ, ಪ್ರವರ್ತನೆ ಮತ್ತು ಸ್ಥಳ, ಈ ರೀತಿ 4 ಪಾಯಿಂಟ್ಸ್ ಅದನ್ನು ಓದ್ರಿ. ಸೊ ಇವು 4 ಕಂಪಲ್ಸರಿ, ಇವು 3 ಕಂಪಲ್ಸರಿ ಓದಲೇಬೇಕಾದಂತಹ ಕ್ವಶನ್ಸ್ಗಳು. ಇಸ್ ಇಟ್ ಕ್ಲಿಯರ್? ಅದಾದ ನಂತರ 8 ಮಾರ್ಕ್ಸ್ ಸೆಕ್ಷನ್ಗೆ ಬರ್ತೀನಿ. 8 ಮಾರ್ಕ್ಸ್ ಸೆಕ್ಷನ್ನಲ್ಲಿ ಕಂಪಲ್ಸರಿ ಯಾವುದು ಓದ್ರಪ್ಪ ಅಂದರೆ ಇದು ಆನ್ ದಿ ಜಾಬ್ ಮತ್ತು ಆಫ್ ದಿ ಜಾಬ್. ಆನ್ ದಿ ಜಾಬ್ ಮತ್ತು ಆಫ್ ದಿ ಜಾಬ್ ಇದನ್ನ ಕಂಪಲ್ಸರಿ ಓದ್ರಿ. ಇಂಥ ಕ್ವಶನ್ಸ್ 100% ಅಲ್ಲಿ ಕೇಳುವಂಥ ಸಾಧ್ಯತೆ ಅದ. ಅದಾದ ನಂತರ ಸೊ ಇಲ್ಲಿ 8 ಮಾರ್ಕ್ಸ್ ನಿಮಗೆ ಬರಬಹುದು. ಸೊ ಇಲ್ಲಿ ನೋಡ್ರಿ, ಇಲ್ಲೇ ಎಷ್ಟತ್ತು 4 4 4 12 12 1 8 20. ಇನ್ನೇನು ಮಾಡ್ರಿ? ಮಾರ್ಕೆಟಿಂಗ್ ಫಂಕ್ಷನ್ಸ್, ಮಾರಾಟ ಪ್ರಕ್ರಿಯಾ ಕಾರ್ಯಗಳು, ಮಾರಾಟ ಪ್ರಕ್ರಿಯಾ ಕಾರ್ಯಗಳು. ಇಸ್ ಇಟ್ ಕ್ಲಿಯರ್? ಸೊ ಮಾರಾಟ ಪ್ರಕ್ರಿಯಾ ಕಾರ್ಯಗಳನ್ನು ಓದ್ರಿ. ಮಾರ್ಕೆಟಿಂಗ್ ಫಂಕ್ಷನ್ಸ್ ಅದು ಕೂಡ 8 ಮಾರ್ಕ್ಸ್ಗೆ ಬರುವಂಥ ಕ್ವಶನ್. ಸೊ 16 1 12 28 ಮಾರ್ಕ್ಸ್ ಬಂದೇ ಬಿಡ್ತದೆ. ವೆರಿ 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 ಸಿಂಪಲ್ ಅದ ರೀ. ಸೊ ನಿಮ್ಗೆ ಎಲ್ಲವೂ ಓದೋಕ್ಕಾಗಂಗಿಲ್ಲ ಅಂದ್ರೆ ಈ ರೀತಿ 3 1 2 ಯಾವ ಕ್ವಶನ್ಸ್ ರಿಪೀಟ್ ಇರ್ತದಲ್ಲ ಅವ್ನು ಓದ್ರಿ. 100% ನೀವು ಸೆಕ್ಷನ್ ಏನಲ್ಲಿ ಒಂದು 10-12 ಮಾರ್ಕ್ಸ್ ಬಂದೇ ಬರ್ತಾವ್ರಿ. ನಾವು ಹೇಳಿರೋಂಥ ಕ್ವಶನ್ಗಳಲ್ಲಿ ಬಂದಿರ್ತದೆ. ಈ 5 ಮಾಡಲ್ ಕ್ವಶನ್ ಪೇಪರ್ಗಳನ್ನು ನೀವು ಮಾಡಿದರೆ PDFs ಕೂಡ ಕಳಿಸಿದ್ದೀವಿ. ಅದರ ಮೇಲೆ ವಿಡಿಯೋ ಕೂಡ ಅದ. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕೂಡ ಅದ, ಕನ್ನಡ ಮೀಡಿಯಮ್ದಲ್ಲೂ ಕೂಡ ಅದ. ಡಿಸ್ಕಸ್ ಮಾಡಿ ಅನಲೈಸ್ ಕೂಡ ಮಾಡಿದ್ದೀವಿ. ಕಂಪಲ್ಸರಿ 5 ಮಾಡಲ್ ಕ್ವಶನ್ ಪೇಪರ್ಸ್ ಯಾರು ಮಲ್ಟಿಪಲ್ ಚಾಯ್ಸ್ ಫಿಲ್ ದ ಬ್ಲಾಂಕ್ಸ್ ಮ್ಯಾಜಿಕ್ ಫಾಲೋಯಿಂಗ್ ಮಾಡ್ತೀರಿ 100% ಮೋರ್ ದೆನ್ 12-13 ಮಾರ್ಕ್ಸ್ ಆ ಸೆಕ್ಷನಲ್ಲಿ ನಿಮ್ಗೆ ಬಂದೇ ಬರ್ತದೆ ರೀ. ಸೊ ಹಾಗಾಗಿ 5 ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ಪರ್ಫೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿರಿ. ಅದಂದ್ರೆ 8 ಮಾರ್ಕ್ಸ್ನಲ್ಲಿ ಮಾರ್ಕೆಟಿಂಗ್ ಫಂಕ್ಷನ್ಸ್ ಈ ರೀತಿ ಹೋದ್ರಿ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತೂ ಶತಾಯಗತಾಯ ಬರಲೇಬೇಕು. ಅದು ಬರುವುದು 100% ಬರ್ತದೆ. ವೆರಿ ಗುಡ್. ವೇಟ್ ಐ ಹ್ಯಾವ್ ಲೆಫ್ಟ್ ಸಮಥಿಂಗ್ ಹಿಯರ್. ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ರೈಟ್ಸ್ ಆಫ್ ಕಸ್ಟಮರ್ ಇದನ್ನು ಓದ್ರಿ. ಬಿಕಾಸ್ ಶತಾಯಗತಾಯ ಇದು ಕೂಡ ಬರಲೇಬೇಕು. ಯಾವುದಪ್ಪ ಅಂದರೆ ಗ್ರಾಹಕನ ಯಾವುದಾದ್ರೂ 4 ಹೊಣೆಗಾರಿಕೆಗಳು, ಗ್ರಾಹಕನ ಯಾವುದಾದ್ರೂ 4 ಜವಾಬ್ದಾರಿಗಳು ಅಂತ ಕರಿತೀವಿ. ಮತ್ತೊಂದು ಗ್ರಾಹಕನ ಹಕ್ಕುಗಳು. ಯಾವ್ಯಾವು? ಒಂದು ರೈಟ್ಸ್ ಆಫ್ ಕನ್ಸ್ಯೂಮರ್, ಮತ್ತೊಂದು ಯಾವುದಪ್ಪ ಅಂದರೆ ರೆಸ್ಪಾನ್ಸಿಬಿಲಿಟೀಸ್. ಎರಡೂ ಓದ್ರಿ. ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಹೊಣೆಗಾರಿಕೆ, ರೈಟ್ಸ್ ಅಂದರೆ ಹಕ್ಕು. 4 ಹಕ್ಕುಗಳು, 4 ಜವಾಬ್ದಾರಿಗಳು. 4 ರೈಟ್ಸ್ ಆ್ಯಂಡ್ 4 ರೆಸ್ಪಾನ್ಸಿಬಿಲಿಟೀಸ್. ಎರಡರ ಒಂದು 100% ಬರ್ತದೆ. ಎರಡೂ ಓದ್ರಿ, ಏನು ಸಮಸ್ಯೆ ಇಲ್ಲ. ಸೊ ಒಂದು 4 ಮಾರ್ಕ್ಸ್, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಒಂದು, ಇವೆರಡು ಫಿಕ್ಸ್ ಅದಾವೆ. 8 ಮಾರ್ಕ್ಸ್ ಆಯ್ತಾ. ಅದಾದ ನಂತರ ಇಲ್ಲಿ ಒಂದು 8 ಮಾರ್ಕ್ಸ್ ಒಂದು ಬಂತಂತ ಅನ್ಕೊಳ್ಳೋನು. 8 8 16 ಆಗ್ತದೆ. ಈ ಮಾಡಲ್ ಕ್ವಶನ್ ಪೇಪರ್ಸ್ ರೆಫರ್ ಮಾಡ್ರೆ ಒಂದು 15 ಸಿಗ್ತಾವ್ರಿ. 12 13 ಓಕೆ 24 ಪಾಸಿಂಗ್ ಅದ. ಸೊ ಹಂಗೆ ನೋಡ್ರೆ ಇಲ್ಲಿ 8 ಮಾರ್ಕ್ಸ್ ಒಂದು, 4 ಮಾರ್ಕ್ಸ್ 12, ಇಲ್ಲಿ 4 16, ಇಲ್ಲಿ 10 ಹಿಡಿದ್ರು 26 ಮಾರ್ಕ್ಸ್ ಬಂದು ಪಾಸಿಂಗ್ 24 ಪಾಸಿಗೆ ಹೋಗ್ತೀರಿ. ಸೊ ಏನೂ ದೊಡ್ಡ ವಿಷಯ ಇಲ್ಲ. ಜಸ್ಟ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈ MCQs, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋಯಿಂಗ್ 1 ಮಾರ್ಕ್ ಕ್ಯಾಟಗರಿ ಲಾಸ್ಟ್ ಕ್ವಶನ್ ಪೇಪರ್ಸ್ ರೆಫರ್ ಮಾಡಿರಿ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮೂಲಾಂಶಗಳನ್ನು ಓದ್ರಿ. ಗ್ರಾಹಕ ಹಕ್ಕು, ಗ್ರಾಹಕ ಜವಾಬ್ದಾರಿ, ಕನ್ಸ್ಯೂಮರ್ ರೈಟ್ಸ್, ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸ್ ಇದನ್ನು ಕಂಪಲ್ಸರಿ ಓದ್ರಿ. ಕನ್ಸ್ಯೂಮರ್ ಆಕ್ಟ್ 1986 ಬಂದಿದ್ದು. ಆಮೇಲೆ ಆ ಥರ ಕೆಲವೊಂದು ಪಾಯಿಂಟ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೇನೆ ನಾನು ಈ ವಿಡಿಯೋದಲ್ಲಿ. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಸಿಗ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಅ ಪಾಸಿಂಗ್ ಸ್ಟ್ರಾಟಜಿ. ಇಷ್ಟ ಮಾಡಿದ್ರು ಪಾಸ್ ಆಗ್ತೀರಿ. ಒಂದು ರಾತ್ರಿಗೂ ಓದಬಹುದು ರೀ. ಯು ಸ್ಟಿಲ್ ಹ್ಯಾವ್ ಮಚ್ ಮೋರ್ ಟೈಮ್. ಒಂದು ರಾತ್ರಿನೂ ಓದಬಹುದು. ಅಭ್ಯಾಸ ಮಾಡಿರಿ. ಓಕೆ, ಇಲ್ಲಿಗೆ ಈ ವಿಡಿಯೋ ಸೆಷನ್ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಇದು ಹೆಲ್ಪ್ ಅಂತ ಅನಿಸ್ತದೆ ಅವರೆಲ್ಲರೂ ಕೂಡ ಶೇರ್ ಮಾಡುವಂಥ ಕೆಲಸವನ್ನು ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್